ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್ ಶೆಟ್ಟಿ. ನನ್ನ ಕತೆ ಕ್ರಿಕೆಟ್ ಕನೆಕ್ಟ್ ಕನ್ನಡ ಜೊತೆ. ನಾನು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಮೂಡುಗಿಳಿಯಾರು ಚಿಕ್ಕ ಗ್ರಾಮದಲ್ಲಿ. ನಾನು ಮುಂಚೆ ಟೆನ್ನಿಸ್ ಬಾಲ್ ಆಡ್ತಿದ್ದೆ. ನನಗೆ ಕ್ರಿಕೆಟ್ ಅಂದರೆ ತುಂಬ ಹುಚ್ಚಿತ್ತು. ಸೊ ಇಂಡಿಯನ್ ಟೀಮ್ ಮ್ಯಾಚಸ್ ಎಲ್ಲ ಆಗಬೇಕಾದ್ರೆ ನನಗೂ ಆ ಲೆವೆಲ್ ಆಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನನಗೆ ಕರೆಕ್ಟಾಗಿ ಗೈಡೆನ್ಸ್ ಎಲ್ಲಿಂದನೂ ಸಿಗ್ತಿರ್ಲಿಲ್ಲ. ಹೇಗೆ ಆಡಬೇಕು, ಲೆದರ್ ಬಾಲ್ ಕೈಯಲ್ಲಿ ಫಸ್ಟ್ ಟೈಮ್ ಹಿಡಿದಿದ್ದೆ ನಾನು ನಂದು 17ನೇ ವಯಸ್ಸಿನಲ್ಲಿ. ಸೊ ನನಗೆ ಅಲ್ಲಿ ತನಕ ಲೆದರ್ ಬಾಲ್ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಐಡಿಯಾಸ್ ಆಗಿರಲಿಲ್ಲ. ಸೊ ಆವಾಗ ಏನಾಯ್ತು ಅಂದರೆ, ನಾನು 10th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೆ ವಿವೇಕ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ. ಅಲ್ಲಿ ನಂದು ಒಂದೊಳ್ಳೆ ಫ್ರೆಂಡ್ ಇದ್ದ, ನಿತೀಶ್ ಶೆಟ್ಟಿ ಅಂತ. ಅವನು ನನಗೆ ಹೀಗೆ ಆಳ್ವಾಸ್ ಕಾಲೇಜಲ್ಲಿ ಸೆಲೆಕ್ಷನ್ ಟ್ರಯಲ್ಸ್ ಇದೆ, ಕುಂದಾಪುರದಲ್ಲಿ ನಡೀತಾ ಇದೆ, ನೀನು ಹೋಗಿ ಅಲ್ಲಿ ಟ್ರಯಲ್ಸ್ ಕೊಡು ಅಂತ ಹೇಳ್ದ. ಅವನು ನನಗೆ ಅಲ್ಲೊಂದು PT ಟೀಚರ್ ಇದ್ದರು, ಸೂರಜ್ ಶೆಟ್ಟಿ ಅಂತ. ಅವ್ರ ನಂಬರ್ ಕೊಟ್ಟ. ನಾನು ಅವ್ರ ಥ್ರೂ ಮಾತಾಡಿ ಅವ್ರು ನನಗೆ ತುಂಬ ಸಹಾಯ ಮಾಡಿದ್ರು ಆ ಟೈಮಲ್ಲಿ. ಸೊ ಅಲ್ಲಿಂದ ನಾನು ಆಳ್ವಾಸ್ ಟ್ರಯಲ್ಸ್ಗೆ ಹೋದೆ. ಆವಾಗ ಜಯಪ್ರಕಾಶ್ ಅಂಚನ್ ಅವರು ನನ್ನಲ್ಲಿ ಆ ಟ್ರಯಲ್ಸಲ್ಲಿ ನೋಡಿದ್ರು. ಸೊ ಅಲ್ಲಿ ಟ್ರಯಲ್ಸಲ್ಲಿ ಚೆನ್ನಾಗಿ ಮಾಡಿದೆ. ಅದನ್ನು ಅವ್ರು ಶಾರ್ಟ್ ಲಿಸ್ಟ್ ಮಾಡಿ ಮತ್ತೆ ಮೂಡುಬಿದ್ರೆಗೆ ಕರ್ಕೊಂಡೋದ್ರು ಆಳ್ವಾಸ್ ಕಾಲೇಜಲ್ಲಿ. ಅಲ್ಲಿ ಇನ್ನೊಂದು ಸೆಲೆಕ್ಷನ್ ಟ್ರಯಲ್ಸ್ ಇತ್ತು. ಅಲ್ಲಿ ವಾಪಸ್ ನನಗೆ ಸೆಲೆಕ್ಷನ್ ಇತ್ತು. ಸೊ ಅಲ್ಲಿ ಸಹ ಚೆನ್ನಾಗಿ ಮಾಡಿದೆ. ಸರ್ಗೆ ಇಷ್ಟ ಆಗಿ ನನ್ನನ್ನು ಆಳ್ವಾಸ್ ಕಾಲೇಜ್ಗೆ ಫ್ರೀ ಎಜುಕೇಷನ್ ಕೊಡಿಸಿದ್ರು. ಮನೆಯಿಂದ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ ಕ್ರಿಕೆಟಿಗೆ. ಕ್ರಿಕೆಟ್ ಆಡ್ತೀನಿ ಅಂದರೆ ಮನೇಲಿ ಬೈತಾಯಿದ್ರು. ಸೊ ಅದಾದಮೇಲೆ ಎಜುಕೇಷನ್ ಥ್ರೂ ಕ್ರಿಕೆಟ್ ಆಡ್ತೀನಿ ಅಂತ ಗೊತ್ತಾದ್ಮೇಲೆ ಅಪ್ಪ ಅಮ್ಮ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಅದೇ ಫಸ್ಟ್ ಟೈಮ್ ನಾನು ಲೆದರ್ ಬಾಲ್ ಕೈಯಲ್ಲಿ ಹಿಡ್ತಿದ್ದು, ಲೆದರ್ ಬಾಲ್ ಹೇಗಿದೆ ಅಂತ ನೋಡಿದ್ದು. ಸೊ ಆಳ್ವಾಸ್ ಕಾಲೇಜ್ ನನ್ನ ಲೈಫಲ್ಲಿ ತುಂಬ ಹೆಲ್ಪ್ ಆಗಿದೆ. ನಾನು ಇವತ್ತು ಏನು ಇಲ್ಲಿ ಸಿಚುವೇಶನ್ ಇರೋದಕ್ಕೆ ಕಾರಣನೇ, ಈ ಪೊಸಿಷನ್ ಇರೋದಕ್ಕೆ ಕಾರಣನೇ ಆಳ್ವಾಸ್ ಕಾಲೇಜ್. ಮೋಹನ್ ಆಳ್ವಾಸ್ ಸರ್ ಅವರ ಯಾವಾಗಲೂ ತುಂಬ ಜನ ಸ್ಪೋರ್ಟ್ಸ್ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಟ್ಟು ತುಂಬ ಜನರು ಕೆರಿಯರ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಮ್ಮಿನೇ. ಸೊ ಆ ಟೈಮಲ್ಲಿ ನನ್ನ ಟ್ಯಾಲೆಂಟ್ನ ನೋಡಿದ್ದು ಜಯಪ್ರಕಾಶ್ ಸರ್. ಸೊ ಅವರು ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್. ಇವರಿಬ್ಬರು ನನಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದಾರೆ. ಸೊ ಅದಾದಮೇಲೆ ನನಗೆ ಅಂಡರ್-19 ಝೋನಲ್ ಸೆಲೆಕ್ಷನ್ ಇತ್ತು. ಅಂಡರ್-19 ಝೋನಲ್ ಸೆಲೆಕ್ಷನ್ ಫಸ್ಟ್ ಇಯರ್ ನಂದು ಆಗಲಿಲ್ಲ. ಅದಾದಮೇಲೆ ಪ್ರೊವಲ್ಸಲ್ಲಿದ್ದೆ ಮ್ಯಾಂಗ್ಳೂರ್ ಝೋನ್. ಅದಾದಮೇಲೆ ನೆಕ್ಸ್ಟ್ ಇಯರ್ ಝೋನಲ್ಸ್ ಟೀಮಿಗೆ ಸೆಲೆಕ್ಟ್ ಆದೆ. ಅಫಿಷಿಯಲ್ ಮ್ಯಾಚಸಲ್ಲಿ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದಾದಮೇಲೆ ನನಗೆ ಝೋನಲ್ಸ್ ಟೀಮ್ ಸೆಲೆಕ್ಟ್ ಮಾಡಿದ್ರು. ಝೋನಲ್ಸ್ ಮ್ಯಾಚ್ ಫಸ್ಟ್ ಮ್ಯಾಚ್ ಆಗ್ತಿರ್ಬೇಕಾದ್ರೆ ನಾನು ಫಸ್ಟ್ ಸ್ಪೆಲ್ಲಲ್ಲಿ 6 ಓವರ್ ಹಾಕಿ 1 ವಿಕೆಟ್ ತೆಗೆದಿದೆ. ಅದಾದಮೇಲೆ ನನಗೆ ಬೌಲಿಂಗ್ ಸಿಕ್ಕಿರಲಿಲ್ಲ ಡೇ ಎಂಡ್ ಆಗೋ ತನಕನೂ, ಆಲ್ಮೋಸ್ಟ್ ಟೀ ಬ್ರೇಕ್ ಆಗೋ ತನಕನೂ. ಆವಾಗ ಶಿರ್ಗುಪ್ಪಿ ಸರ್ ಮತ್ತು ರಾಜೇಶ್ ಕಾಮತ್ ಸರ್ ಬಂದು ಕ್ಯಾಪ್ಟನ್ ಹತ್ರ ಮಾತಾಡಿ ನನಗೆ ಬೌಲಿಂಗ್ ಕೊಡಿಸಿದ್ರು. ಆವಾಗ ನಾನು ಆ ಟೀಯಿಂದ ಡೇ ಎಂಡ್ ತನಕ 5 ವಿಕೆಟ್ಸ್ ತೆಗೆದೆ. ಅಲ್ಲಿಂದ ನಾನು ರೆಕಗ್ನೈಸ್ ಆದೆ ಬ್ಯಾಂಗ್ಳೂರಲ್ಲಿ. ಅಭಿಲಾಷ್ ಶೆಟ್ಟಿ ಅಂತ ಸ್ವಲ್ಪ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಆ ವರ್ಷ ಝೋನಲ್ಸಲ್ಲಿ ಚೆನ್ನಾಗಿ ಮಾಡಿದೆ. ಅದಾದಮೇಲೆ ಸ್ಟೇಟ್ ಪ್ರೊವಬಲ್ಸಿಗೆ ಸೆಲೆಕ್ಷನ್ ಆಯಿತು. ಸ್ಟೇಟ್ ಪ್ರೊವಬಲ್ ಸೆಲೆಕ್ಷನ್ ಆದಮೇಲೆ ಸ್ಟೇಟ್ ಟೀಮಿಗೆ ಸೆಲೆಕ್ಟ್ ಆದೆ. ಸೊ ಅಲ್ಲಿಂದ ನಾನು ಸ್ವಲ್ಪ ತುಂಬ ಕ್ರಿಕೆಟ್ನ ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಟೈಮಲ್ಲಿ ಪ್ರೋಟೀನ್ದೆಲ್ಲ ನೆಸೆಸಿಟಿ ಇದ್ದಾಗ ಸ್ವಲ್ಪ ಫೈನಾನ್ಷಿಯಲಿ ನನಗೆ ನನ್ನ ಮಾವಂದರು ರತ್ನಾಕರ್ ಶೆಟ್ಟಿ ಮತ್ತು ಅರುಣ್ ಕುಮಾರ್ ತುಂಬ ಹೆಲ್ಪ್ ಮಾಡಿದ್ರು. ಏನೇ ಇರಬೇಕು ಅವ್ರು ನನಗೆ ಫುಲ್ ಮೋಟಿವೇಶನ್ ಮಾಡಿ, ನಿಮ್ಗೆ ಏನು ಬೇಕಾದರೂ ನಾವು ಕೊಡಿಸ್ಲಿಕ್ಕೆ ರೆಡಿ ಇದ್ದೀವಿ, ನೀನು ಫುಲ್ ಫ್ರೀಯಾಗಿ ಕ್ರಿಕೆಟ್ ಆಡು. ಆ ಟೈಮಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಅವರು, ಫೈನಾನ್ಷಿಯಲಿ ಆಗಲಿ ಏನೇ ಆಗಲಿ. ಕುಂದಾಪುರಲ್ಲಿ ನಿತಿನ್ ಸಾರಂಗ್ ಅಂತ ಫಾಸ್ಟ್ ಬೌಲರ್ ಇದೆ. ಅವರು ಮುಂಚೆ ಕರ್ನಾಟಕ ಏಜ್ ಗ್ರೂಪ್ ಎಲ್ಲ ರೆಪ್ರೆಸೆಂಟ್ ಮಾಡಿದ್ದಾರೆ. ಅವರು ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್. ಸೊ ಅವ್ರ ಜೊತೆ ತುಂಬ ವರ್ಕ್ ಮಾಡಿದೆ. ಅವರು ನನಗೆ ತುಂಬ ಸಹಾಯ ಮಾಡಿದ್ರು ಬೌಲಿಂಗಲ್ಲಿ. ಅವರು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು. ಆಮೇಲೆ ನನಗೆ ಅಂಡರ್-23 ಮತ್ತು ಝೋನಲ್ಸ್ ಸಿಕ್ತು. ಝೋನಲ್ಸ್ ಮೊಫಿಷಿಯಲಲ್ಲಿ ಚೆನ್ನಾಗಿ ಮಾಡಿದೆ. ಆ ವರ್ಷ ಮೊಫಿಷಿಯಲಲ್ಲಿ ಮೋಸ್ಟ್ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆದೆ. ಅದಾದಮೇಲೆ ಝೋನಲ್ಸ್ ಟೀಮಿಗೆ ಸೆಲೆಕ್ಟ್ ಆದೆ. ಝೋನಲ್ಸ್ ಟೀಮಲ್ಲೂ ತುಂಬ ಚೆನ್ನಾಗಿ ಮಾಡಿದೆ. ಝೋನಲ್ಸ್ ಟೀಮಲ್ಲಿ ಚೆನ್ನಾಗಿ ಮಾಡಿದ್ಮೇಲೆ ಅಲ್ಲಿಂದ ಸ್ಟೇಟ್ ಪ್ರೊವಬಲ್ಸ್ ಟೀಮ್ಗೆ ಸೆಲೆಕ್ಷನ್ ಆಯಿತು. ಫಸ್ಟ್ ಮ್ಯಾಚ್ 5 ವಿಕೆಟ್ ತೊಗೊಂಡೆ ನಾನು ಪ್ರೊವಬಲ್ಸ್ ಮ್ಯಾಚಲ್ಲಿ. ಅದಾದಮೇಲೆ ಕರ್ನಾಟಕ ಸ್ಟೇಟ್ ಟೀಮಿಗೆ ಸೆಲೆಕ್ಟ್ ಆದೆ ಅಂಡರ್-23. ಅದಾದಮೇಲೆ ನನ್ನ ಫಸ್ಟ್ ಅಂಡರ್-23 ಡೆಬ್ಯೂ ಮ್ಯಾಚ್ ಹೈದರಾಬಾದ್ ಮೇಲೆ ಆಡಿದೆ. ಫಸ್ಟ್ ಮ್ಯಾಚ್ ನನಗೆ 2+1 3 ವಿಕೆಟ್ಸ್ ಇತ್ತು. 4 ಡೇ ಮ್ಯಾಚ್ ಇತ್ತು. ಅದಾದಮೇಲೆ ಸೆಕೆಂಡ್ ಮ್ಯಾಚಲ್ಲಿ ಆಲೂರಲ್ಲಿ 6 ವಿಕೆಟ್ಸ್ ತೊಗೊಂಡೆ. ಆ ಸೀಸನ್ ನಾನು 4 ಡೇಸಲ್ಲಿ 6 ಮ್ಯಾಚಸಲ್ಲಿ 24 ವಿಕೆಟ್ಸ್ ತೊಗೊಂಡಿದ್ದೆ. ಸೊ ಆ ವರ್ಷ ನಾನು ತುಂಬ ಚೆನ್ನಾಗಿ ಮಾಡಿದೆ ಅಂಡರ್-23. ಅದಾದಮೇಲೆ ಕೋವಿಡ್ ಬಂದಾಗಿದ್ದೀನಿ, ಅಲ್ಲೂ ಒನ್ ಇಯರ್ ಬ್ರೇಕ್ ಆಯಿತು. ಮತ್ತು ವಾಪಸ್ ಅಂಡರ್-25 ಇತ್ತು. ಅಂಡರ್-25ಯಲ್ಲೂ 1 ಡೇಸ್ ಆಡಿದೆ, 4 ಡೇಸ್ ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ಅದಾದಮೇಲೆ ಇನ್ನೊಂದು ವರ್ಷ ಅಂಡರ್-25 ಇರಬೇಕಾದ್ರೆ ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು.
ಬ್ಯಾಕ್ ಪೈನ್ ಸ್ಟಾರ್ಟ್ ಆಗಿ ನೋಡಿದ್ರೆ ಲೀಗ್ ಆಡಬೇಕಾದ್ರೆ ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂತ ಬಂತು. ಕ್ರಿಕೆಟಲ್ಲಿ ಬ್ರೇಕ್ ಆಯಿತು. ಸೊ ಆ ಟೈಮಲ್ಲಿ 4 ಮಂತ್ಸ್ ನಾನು ಮುತ್ತು ಸರ್ ಜೊತೆ ಟ್ರೈನಿಂಗ್ ಮಾಡಿದೆ. ಅವರೇ ನಂದು ಬ್ಯಾಕ್ ಇದೆಲ್ಲ ನೋಡಿದ್ರು. ಆ ಟೈಮಲ್ಲಿ ಉದಿತ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಉದಿತ್ ಸರ್ ನನ್ನ ಕ್ಲಬ್ ಸೆಕ್ರೆಟರಿ ಇದ್ದರು ಸ್ವಸ್ತಿಕ್ ಟೀಮ್ದು. ಆ ಟೈಮಲ್ಲಿ ನನಗೆ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲ ಫಿಸಿಯೋಥೆರಪಿ ಎಲ್ಲ ಅವರೇ ನೋಡಿಕೊಂಡ್ರು. ಅದಾದಮೇಲೆ ಅವ್ರು ನನಗೆ ಹೇಳಿದ್ರು, ನೀನು ಹೋಗು, ನಾನು ಮಿಥುನ್ ಅಣ್ಣ ಹತ್ರ ಮಾತಾಡ್ತೀನಿ, ನೀನು ಹೋಗಿ ಅಲ್ಲಿ ಮಿಥುನ್ ಅಣ್ಣ ಅಕಾಡೆಮಿ ಜಾಯ್ನ್ ಆಗು ಅಂತ ಹೇಳಿದ್ರು, ರನ್ನಪ್ ಅಕಾಡೆಮಿ. ಸೊ ಅಲ್ಲಿಂದ ನನಗೆ ಎಲ್ಲ ಮಿಥುನ್ ಅಣ್ಣನೇ ಆಗಿದ್ರು. ಏನೇ ಇದ್ರು ಮಿಥುನ್ ಅಣ್ಣ ಎವ್ರಿ ಟೈಮ್ ಬೌಲಿಂಗಲ್ಲಿ ಏನೇ ಇದ್ರು ಮಿಸ್ಟೇಕ್ಸ್ ಇದ್ರು, ಏನೇ ಮಾಡಿದ್ರು ಎಲ್ಲ ಅವ್ರು ನನಗೆ ಕಂಪ್ಲೀಟಾಗಿ ಗೈಡೆನ್ಸ್ ಮಾಡ್ತಿದ್ರು. ಫುಲ್ ನಾನು ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಿತ್ತು. ನನಗೆ ಹೇಗೆ ಹೋಗಬೇಕು ಏನು ಅಂತ ಐಡಿಯಾ ಇರಲಿಲ್ಲ. ಆ ಟೈಮಲ್ಲಿ ಮಿಥುನ್ ಅಣ್ಣ ನನಗೆ ತುಂಬ ಮೋಟಿವೇಶನ್ ಮಾಡಿದ್ರು. ಬೌಲಿಂಗ್ ಮೇಲೆ ವರ್ಕ್ ಮಾಡಿದ್ರು, ಆ್ಯಕ್ಷನ್ ಮೇಲೆ ವರ್ಕ್ ಮಾಡಿದ್ರು, ನನ್ನ ಪೇಸ್ ಇಂಪ್ರೂವ್ ಮಾಡಿಸಿದ್ರು. ಯಾವುದೇ ಮ್ಯಾಚಸ್ಗೆ ಹೋಗಲಿಲ್ಲ. ಒನ್ ಡೇ ಅವ್ರೀಗ ಫಾರ್ ಎಕ್ಸಾಂಪಲ್ ಇದ್ರೂ ಕೂಡ ಆ ಟೈಮಲ್ಲೂ ಅವ್ರನ್ನ ವೀಡಿಯೋ ಕಾಲಲ್ಲಿ ವೀಡಿಯೋದ ಮಾಡಿಸಿ ಆ್ಯಕ್ಷನ್ ಇದು ಮಾಡಿ. ಆ ವರ್ಷ ಮಹಾರಾಜ ಟೂರ್ನಮೆಂಟ್ನಲ್ಲಿ ನಾನು ಗುಲ್ಬರ್ಗಾ ಮೆಸ್ಟಿಕ್ಸ್ ಟೀಮ್ಗೆ ಸೆಲೆಕ್ಟ್ ಆದೆ. ಆ ಟೈಮಲ್ಲಿ ನನಗೆ ಟೀಮ್ ಕೋಚ್ ಆಸಿ ಸರ್ ಆಗಿರ್ಬೋದು, ಜಹೂರ್ ಭಾಯ್ ಆಗಿರ್ಬೋದು, ಟೀಮ್ ಓನರ್ಸ್ ಆಗಿರ್ಬೋದು, ವೈಶಾಖ್ ತುಂಬ ಸಪೋರ್ಟ್ ಮಾಡಿದ್ರು. ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಮೋಟಿವೇಟ್ ಮಾಡಿದ್ರು. ಸೊ ಆ ವರ್ಷ ನಾನು ಮಹಾರಾಜ ಟ್ರೋಫಿಲಿ ಜಾಯಿಂಟ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆದೆ, ಮನ್ವಂತ್ ಮತ್ತು ನಾನು. ಅಲ್ಲಿಂದ ನನಗೆ ಮುಂಬೈ ಇಂಡಿಯನ್ಸ್ ನೆಟ್ ಬೌಲಿಂಗಿಗೆ ಕರೆದ್ರು. ಅದಕ್ಕಿಂತ ಮುಂಚೆ IPL ಟೀಮ್ಸ್ ಎಲ್ಲ ಟ್ರಯಲ್ಸಿಗೆ ಕರೆದ್ರು. IPL ಮುಂಬೈಗೆ ಹೋದೆ, ಡೆಲ್ಲಿಗೆ ಹೋದೆ, RR ಟ್ರಯಲ್ಸ್ಗೆ ಹೋದೆ. ಅಲ್ಲಿ ಮುಂಬೈಯಲ್ಲಿ ಚೆನ್ನಾಗಿ ಬೌಲಿಂಗ್ ಹಾಕಿದೆ. ಟ್ರಯಲ್ಸಲ್ಲಿ ಚೆನ್ನಾಗಿ ಬೌಲಿಂಗ್ ಹಾಕಿದ್ಮೇಲೆ ನಂಗೆ DY ಪಾಟೀಲ್ ಟೂರ್ನಮೆಂಟಿಗೆ ಕರೆದ್ರು. DY ಪಾಟೀಲ್ ಟೂರ್ನಮೆಂಟಲ್ಲಿ ಚೆನ್ನಾಗಿ ಮಾಡಿದೆ. ಅದಾದಮೇಲೆ ಅಲ್ಲಿಂದ ಮುಂಬೈ ಇಂಡಿಯನ್ಸ್ ನೆಟ್ ಬೌಲಿಂಗಿಗೆ ಕರೆದ್ರು. ನೆಟ್ ಬೌಲಿಂಗಲ್ಲೂ ಚೆನ್ನಾಗಾಯಿತು. ರೋಹಿತ್ ಶರ್ಮಾ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ರೋಹಿತ್ ಶರ್ಮಾ ಅವ್ರ ಹತ್ರ ಮಾತಾಡಬೇಕಾದ್ರೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಿದ್ರು. ಅವ್ರು ಹೇಳಿದ್ರು, ನಿನ್ನ ಜೊತೆ ತುಂಬ ಸ್ಕಿಲ್ ಇದೆ, ಸೊ ಯಾವಾಗಲೂ ನಿನ್ನ ಬ್ಯಾಕ್ ಮಾಡ್ಕೊಂಡು ಬೌಲಿಂಗ್ ಮಾಡು, ಯಾವುದೇ ರೀತಿ ಪ್ರೆಷರಲ್ಲಿ ಬೌಲಿಂಗ್ ಹಾಕಬೇಡ, ನಿನ್ನ ಸ್ಕಿಲ್ನ ನೀನು ಬಿಲೀವ್ ಮಾಡು ಅಂತೆಲ್ಲ ಹೇಳಿದ್ರು. ಲೀಗಲ್ಲಿ ಚೆನ್ನಾಗಿ ಮಾಡಿ ಆ ವರ್ಷ ರಂಜಿ ಟ್ರೋಫಿ ಟೀಮಿಗೆ ಬಂದೆ. 2 ಮ್ಯಾಚ್ ಟೀಮ್ ಸ್ಕ್ವಾಡಲ್ಲಿದ್ದೆ, ಬಟ್ ಟೀಮಲ್ಲಿ ಆಡ್ಲಿಕ್ಕೆ ಆಗಿರಲಿಲ್ಲ. ಈ ವರ್ಷ ತಿಮ್ಮಪ್ಪ ಟೂರ್ನಮೆಂಟಲ್ಲಿ 3 ಮ್ಯಾಚಲ್ಲಿ 15 ವಿಕೆಟ್ ತೊಗೊಂಡೆ. ಗುಜರಾತ್ ಮೇಲೆ 6 ವಿಕೆಟ್ ತೊಗೊಂಡೆ. ಅದಾದಮೇಲೆ ರಂಜಿ ಟೀಮಿಗೆ ಸೆಲೆಕ್ಟ್ ಮಾಡಿದ್ರು. ಫಸ್ಟ್ 3 ಮ್ಯಾಚ್ ಚಾನ್ಸ್ ಸಿಕ್ಕಿರಲಿಲ್ಲ. 4th ಮ್ಯಾಚ್ ನನಗೆ ಚಾನ್ಸ್ ಸಿಕ್ತು. ಇವಾಗ ಮತ್ತೆ ವಾಪಸ್ ವಿಜಯ ಹಜಾರೆ ಟೂರ್ನಮೆಂಟ್ಗೆ ರೆಡಿ ಆಗ್ತಿದ್ದೀನಿ. ನನ್ನ ತಂದೆ ತಾಯಿ ಅವ್ರದ್ದು ಮೂಡ್ಗಿಳಿಯರ್, ನಾನು ಹುಟ್ಟಿದ ಊರಲ್ಲೇ ಒಂದು ಚಿಕ್ಕ ಕ್ಯಾಂಟೀನ್ ಇದೆ. ಅವರು ತುಂಬ ಸ್ಟ್ರಗಲ್ ಮಾಡ್ಕೊಂಡು ನನ್ನ ಬೆಳೆಸೋದಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ನಾನು ಇವತ್ತು ಏನೇ ಈ ಪೊಸಿಷನ್ಲಿ ಇರೋದಕ್ಕೆ ಅವ್ರದ್ದು ತುಂಬ ನನಗೆ ಇಂಪಾರ್ಟೆನ್ಸ್ ಇದೆ. ಏನಕ್ಕಂದರೆ ಅವರೇ ನನಗೆ ಯಾವಾಗಲೂ ಮೋಟಿವೇಶನ್ ಏನೇ ಮಾಡೋದಕ್ಕೂ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಹೇಳೋದಕ್ಕಾಗೋದಿಲ್ಲ. ಇವಾಗಲೂ ಅದೇ ಕ್ಯಾಂಟೀನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನನಗೆ ಅದೇ ಆಸೆ ಅವರಿಬ್ಬರಿಗೂ, ಅಂದರೆ ಒಳ್ಳೆ ನನ್ನ ಫ್ಯೂಚರಲ್ಲಿ ಕಂಪ್ಲೀಟಾಗಿ ನನಗೆ ಸಪೋರ್ಟ್ ಮಾಡೋದು, ಯಾವುದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಆಸೆ ಇದೆ. ನಾನು ಯಾವಾಗ ಕರ್ನಾಟಕ ಅಂಡರ್-19 ಸ್ಟೇಟ್ ಆಡಿದೆ ಆವಾಗಿಂದ ನನ್ನ ಡ್ರೀಮ್ ಇತ್ತು ಕರ್ನಾಟಕದ ರಂಜಿ ಟ್ರೋಫಿ ಆಡಬೇಕಂತ. ಏನಕ್ಕಂದರೆ ನಾನು ಮುಂಚೆಯಿಂದನೂ ಚಿಕ್ಕವನು ಇರಬೇಕಾದ್ರೆ ಕ್ರಿಕೆಟ್ ಲೆದರ್ ಬಾಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೂ ನ್ಯೂಸ್ ಪೇಪರಲ್ಲಿ ಓದ್ತಿದ್ದೆ. ಯಾವಾಗಲೂ ಕರ್ನಾಟಕದ ಬಗ್ಗೆ ಬರ್ತಿತ್ತು. ಅಭಿಮನ್ಯು ಮಿಥುನ್ ಅಣ್ಣ ಬಗ್ಗೆ ಇರಲಿ, ವಿನಯ್ ಅಣ್ಣ ಬಗ್ಗೆ ಇರಲಿ, ಮನೀಶ್ ಪಾಂಡೆ ಇರಲಿ, ಮಯಾಂಕ್ ಅಗರ್ವಾಲ್, ರಾಬಿನ್ ಉತ್ತಪ್ಪ, ಇವರೆಲ್ಲರ ನೇಮ್ ನಾನು ನ್ಯೂಸ್ ಪೇಪರಲ್ಲಿ ನೋಡಿದಾಗ ತುಂಬ ಖುಷಿ ಆಗ್ತಿತ್ತು. ಒಂಥರ ಇವರೆಲ್ಲ ನನ್ನ ಮೋಟಿವೇಶನ್ ಅಂತ ಹೇಳ್ಬೋದು. ಆವಾಗಿಂದ ನನ್ನಂಥ ಡ್ರೀಮ್ ಇತ್ತು ನನಗೆ ಕರ್ನಾಟಕ ಬಟ್ಟೆ ಹಾಕೋಬೇಕಂತ. ಫಸ್ಟ್ ನನಗೆ ಹೇಳಿದಾಗ ಹೀಗೆ ಡೆಬ್ಯೂ ಮಾಡ್ತಿದ್ಯಾ ಅಂತ ಒಂಥರ ಅದೊಂದು ಇಮೋಷ್ನಲ್ ಮೂಮೆಂಟ್ ಇತ್ತು ನನಗೆ. ಏನಕ್ಕಂದರೆ ಇಲ್ಲಿ ತನಕ ಬರೋದಕ್ಕೆ ಪಟ್ಟಿರೋ ಎಲ್ಲ ಸ್ಟ್ರಗಲ್ಸ್ ಒಂದ್ಸರಿ ತಲೆಗೆ ಬಂತು. ಒಂಥರ ತುಂಬ ಇಮೋಷ್ನಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆ ಚಿಕ್ಕ ಹಳ್ಳಿಯಿಂದ ಇಲ್ಲಿ ತನಕ ಬಂದಿರೋದು. ಇನ್ನೂ ಇಂಡಿಯಾಗೆ ಆಡಬೇಕು, IPL ಅಲ್ಲಿ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ತುಂಬ ಆಸೆ ಇದೆ. ಈಗ ಕರ್ನಾಟಕದಲ್ಲಿ ಆಲ್ ಟೈಮ್ ಫೇವ್ರೇಟ್ ಅಂದರೆ KL ರಾಹುಲ್. ಮತ್ತು ನಾನು ಬ್ಯಾಂಗ್ಳೂರ್ ಬಂದಾಗ ನನಗೆ ಅವರು ಫಸ್ಟ್ ಟೈಮ್ ಸಿಕ್ಕಿದಾಗ ನಾನು ಫಾಸ್ಟ್ ಬೌಲಿಂಗ್ ಮಾಡ್ತಿರ್ಬೇಕಾದ್ರೆ ಶೂ ಎಲ್ಲ ಕೊಟ್ಟು ತುಂಬ ಸಪೋರ್ಟ್ ಮಾಡಿದರು. ಜೈರಾಜ್ ಸರ್ ಆ ಟೈಮಲ್ಲಿ ಅವರು ನಾನು ಮೀಟ್ ಮಾಡಿಸಿದ್ರು ನನ್ನ ಲೈಫ್. ಜೈರಾಜ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಕ್ರಿಕೆಟ್ ಕೆರಿಯರಲ್ಲಿ. ಎವ್ರಿ ಮಂಗಳೂರು ಕ್ರಿಕೆಟರ್ಸ್ಗೂ KL ರಾಹುಲ್ ಒಂಥರ ಎಲ್ರಿಗೂ ಮೋಟಿವೇಶನ್ ಅವರು. ಸೊ ನಾನು ಅಷ್ಟೇ ಕ್ರಿಕೆಟ್ ಆಡಬೇಕಾದ್ರೆ KL ರಾಹುಲ್ ಅಂದರೆ ಅವ್ರದ್ದು ಅಚೀವ್ಮೆಂಟ್ಸ್ ಎಲ್ಲ ನೋಡ್ತಾ ತುಂಬ ಖುಷಿ ಆಗ್ತಿತ್ತು. ನನಗೂ ಒಂದಿನ ಇಂಡಿಯಾ ಆಡಬೇಕಂತ ತುಂಬ ಆಸೆ ಆಗ್ತಿತ್ತು. ಒಂಥರ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗಲಿಂದನೂ ಯಾವಾಗಿಂದ ಕ್ರಿಕೆಟ್ ಅಂದರೆ ಇಷ್ಟ. ಅವರು ಒಂಥರ ತುಂಬ ಮೋಟಿವೇಟರ್ ಥರ ಆಗಿದ್ರು ಎಲ್ಲ. ಥ್ಯಾಂಕ್ ಯು ಅಭಿಲಾಷ್ ಶೆಟ್ಟಿ ಅವರೇ, ನಿಮ್ಮ ಕತೆ ಕ್ರಿಕೆಟ್ ಕನ್ನಡ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಕ್ರಿಕೆಟ್ ಕನೆಕ್ಟ್ ಕನ್ನಡ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಆಗ್ತಿದೆ.
ನಮ್ಮ ಕರ್ನಾಟಕ ಕ್ರಿಕೆಟರ್ಸ್ನ ರೆಕಗ್ನೈಸ್ ಮಾಡಿ ಅವರ ಕತೆಗಳನ್ನು ಕೇಳಿ ಅದನ್ನು ಜನರ ತನಕ ಮುಟ್ಟಿಸ್ತಿದ್ದೀರಾ. ಸೊ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಆಲ್ ದಿ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀನಿ.